ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಕಂಟಿನ್ಯೂಷನ್ ವಿಡಿಯೋ ಪಾರ್ಟ್ 2. ಹೋಪ್ ನನ್ನ ಪ್ರೀವಿಯಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಿಸ್ ಈಸ್ ಅವರ್ ಫಸ್ಟ್ ಡೇ ಇನ್ ಥೈಲ್ಯಾಂಡ್. ಇನ್ ಪ್ರೀವಿಯಸ್ ವಿಡಿಯೋಲಿ ನಾನು ಫುಕೆಟಲ್ಲಿ ಲ್ಯಾಂಡ್ ಆಗಿದ್ವಿ. ಇನ್ ದಿಸ್ ವಿಡಿಯೋ ನಾವು ಡೈರೆಕ್ಟಾಗಿ ಫುಕೆಟ್ ಏರ್ಪೋರ್ಟಿಂದ ಟೈಗರ್ ಕಿಂಗ್ಡಮಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ತುಂಬ ಎಕ್ಸೈಟ್ ಆಗಿದ್ವಿ ಬಿಕಾಸ್ ಇಲ್ಲಿ ರಿಯಲ್ ಟೈಗರ್ಸ್ನ ಟಚ್ ಮಾಡ್ಬೋದು ಆ್ಯಂಡ್ ಪೆಟ್ ಥರ ಟ್ರೀಟ್ ಮಾಡ್ಬೋದು ಕೂಡ. ಫಸ್ಟ್ ನಾವು ಟಿಕೆಟ್ ಕೌಂಟರ್ಗೆ ಹೋಗಿ ID ಕಾರ್ಡ್ನ ಶೋ ಮಾಡಿಬಿಟ್ಟು ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಅವರು ಡಿಫ್ರೆಂಟ್ ಪ್ಯಾಕೇಜಸ್ನ ತೋರಿಸ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ನಾವು ಚೂಸ್ ಮಾಡ್ಬೋದು, ಲೈಕ್ ಸ್ಮಾಲ್ ಟೈಗರ್ಸ್ ಬೇಕಾ ಅಥವಾ ಬಿಗ್ ಟೈಗರ್ಸು, ಮೀಡಿಯಮ್ ಟೈಗರ್ಸ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಆ ಒಂದು ಟೈಗರ್ಸ್ ಸೈಜ್ ಮೇಲೆ ನಿಮ್ಮ ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಯೂಶ್ವಲಿ ಬಿಗ್ ಟೈಗರ್ಸ್ಗೆ 1000 ಬಾಟ್ಸ್ ಇರುತ್ತೆ, ಮೀಡಿಯಮ್ ಟೈಗರ್ಸ್ಗೆ 900 ಬಾಟ್ಸ್ ಇರುತ್ತೆ ಆ್ಯಂಡ್ ಸ್ಮಾಲ್ ಟೈಗರ್ಸ್ಗೆ 1300 ಬಾಟ್ಸ್ ಇರುತ್ತೆ. ಸೊ ನಿಮಗೆ ಬೇಕಾಗಿರೋ ಅಂಥದ್ದನ್ನು ನೀವು ಚೂಸ್ ಮಾಡ್ಕೋಬೋದು. ಯೂಶ್ವಲಿ ಕಿಡ್ಸ್ಗೆ ಸ್ಮಾಲ್ ಟೈಗರ್ಸ್ನ ಸಜೆಸ್ಟ್ ಮಾಡ್ತಾರೆ ಅವರು. ಯು ಹ್ಯಾವ್ ಟು ವೇಟ್ ಅಂಟಿಲ್ ಯುವರ್ ಟರ್ನ್ ಕಮ್ಸ್. ನಾವು ನಮ್ಮ ಟರ್ನ್ ಬರೋವರೆಗೂ ಹೊರಗಡೆಯಿಂದ ಕೇಜಲ್ಲಿರುವಂಥ ಟೈಗರ್ಸ್ನ ನೋಡ್ತಾ ಇದ್ವಿ. ಒನ್ಸ್ ಯುವರ್ ಟರ್ನ್ ಕಮ್ಸ್ ನಿಮಗೆ 10 to 15 ಮಿನಿಟ್ಸ್ ಟೈಮ್ ಇರುತ್ತೆ ಟೈಗರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅಥವಾ ಪ್ಲೇ ಮಾಡೋದಕ್ಕೆ. ಫೈನಲಿ ಆರ್ ಟರ್ನ್ ಕೇಮ್. ಸೊ ಬಟ್ ಸ್ಯಾಡ್ಲಿ ಹೀ ವಾಸ್ ಸ್ಲೀಪಿಂಗ್ ಆ್ಯಕ್ಚುಲಿ. ಸೊ ಬಟ್ ಸ್ಟಿಲ್ ನಾವು ಟೈಗರ್ನ ಟಚ್ ಮಾಡಿದ್ವಿ. ಅದೊಂಥರ ಆ ಮೂಮೆಂಟ್ ತುಂಬ ಎಕ್ಸೈಟಿಂಗ್ ಆಗಿತ್ತು. ಆ ಟೈಗರ್ ಜೊತೆಗೆ ಇನ್ನೊಂದು ಟೈಗರ್ ಇತ್ತು. ಸಿನ್ಸ್ ದ ಅದರ್ ಟೈಗರ್ ವಾಸ್ ಸ್ಲೀಪಿಂಗ್, ನೆಕ್ಸ್ಟ್ ನಮಗೆ ಇನ್ನೊಂದು ಟೈಗರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಬಿಟ್ಟರು. ಫಸ್ಟ್ ಟೈಮು ಟಚ್ ಮಾಡಿದಾಗ ತುಂಬ ಭಯ ಆಯಿತು. ಲಿಟ್ರಲಿ ವಿ ವಾಸ್ ಶಿವರಿಂಗ್. ಹೋಗ್ತಾ ಹೋಗ್ತಾ ಲೈಕ್ ನಮಗೂ ಅಡ್ಜಸ್ಟ್ ಆಯಿತು. ಆ್ಯಂಡ್ ಅಲ್ಲಿ ಟೈಗರ್ನ ಟೇಕ್ ಕೇರ್ ಮಾಡೋದಕ್ಕೆ ಇರೋರು ನಮಗೆ ಹೆಲ್ಪ್ ಕೂಡ ಮಾಡಿದ್ರು. ಆ್ಯಂಡ್ ಅವ್ರಿಗೆ ನಾವು ವಿಡಿಯೋ ಕೂಡ ಮಾಡ್ಲಿಕ್ಕೆ ಹೇಳಿದ್ವಿ. ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ಸ್ಮಾಲ್ ಕಪ್ಸು. ಇದನ್ನೆಲ್ಲ ಆ್ಯಕ್ಚುಲಿ ಕಿಡ್ಸಿಗೆ ಕೊಡ್ತಾರೆ. ನೀವು ಆ ಕಿಡ್ಸ್ನ ನೋಡ್ಬೋದು, ಎಷ್ಟು ಎಂಜಾಯ್ ಮಾಡಿಕೊಂಡು ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನೋಡೋದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಮಕ್ಕಳು ಆ ಕಪ್ಸ್ ಜೊತೆ ಪ್ಲೇ ಮಾಡ್ತಿರೋದನ್ನು. ಲುಕ್ ಎಟ್ ದ ಸ್ಮಾಲ್ ಕ್ಯೂಟ್ ಕಪ್. ನೋಡೋದಕ್ಕೆ ತುಂಬಾ ಕ್ಯೂಟಾಗಿತ್ತು ಆ್ಯಕ್ಚುಲಿ. ಸೊ ಹಾಗೆ ನಮ್ಮದು 10-15 ಮಿನಿಟ್ಸು ಟೈಗರ್ ಜೊತೆ ಇಂಟ್ರಾಕ್ಷನ್ ಆಯಿತು. ಹಾಗೆ ಆ ಟೈಗರ್ ಕಿಂಗ್ಡಮ್ ಪಾರ್ಕ್ನ 1 ರೌಂಡು ವಿಸಿಟ್ ಮಾಡಿ ನೆಕ್ಸ್ಟು ನಮ್ಮ ಟ್ಯಾಕ್ಸಿ ವೆಯ್ಟ್ ಮಾಡ್ತಾ ಇತ್ತು. ಬಿಕಾಸ್ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ನಮ್ಮದು ಫುಕೆಟ್ ಹೋಟೆಲ್ ಚೆಕ್ ಇನ್ ಆಗಬೇಕಿತ್ತು. ಸೊ ಅಲ್ಲಿಂದ ನೆಕ್ಸ್ಟು ಟ್ಯಾಕ್ಸಿ ತೊಗೊಂಡು ನಾವು ನಮ್ಮ ಹೋಟೆಲ್ ಕಡೆಗೆ ಹೊರಟ್ವಿ. ನೆಕ್ಸ್ಟು ನಮ್ಮದು ಫುಕೆಟ್ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿಬಿಟ್ಟು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಈವ್ನಿಂಗು ನಾವು ಸ್ವಲ್ಪ ಸ್ಟ್ರೀಟ್ ವಾಕ್ಗೆ ಅಂತ ಹೋದ್ವಿ. ಆ ಸ್ಟ್ರೀಟ್ ಹೇಗೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಥರ ಶಾಪಿಂಗ್ ಸ್ಟಫ್ ಸಿಗುತ್ತೆ. ಲೈಕ್ ಫುಡ್ಡಿಂದ ಆಗಿರ್ಬೋದು ಅಥವಾ ನಿಮಗೆ ಕ್ಲಾತ್ ಶಾಪಿಂಗ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಥಿಂಗ್ಸ್ ಆಗಿರ್ಬೋದು. ಒಂಥರ ಚೆನ್ನಾಗಿತ್ತು ಆ ಸ್ಟ್ರೀಟು. ಈ ಸ್ಟ್ರೀಟ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಇಟ್ಸ್ ಕೈಂಡ್ ಆಫ್ ವೆರಿ ಹ್ಯಾಪ್ನಿಂಗ್ ಪ್ಲೇಸ್ ಆ್ಯಂಡ್ ವಿ ಲಿಟ್ರಲಿ ಎಂಜಾಯ್ಡ್ ಅವರ್ ಸ್ಟ್ರೀಟ್ ವಾಕ್ ಆ್ಯಂಡ್ ಶಾಪಿಂಗ್ ಕೂಡ. ಈ ಸ್ಟ್ರೀಟಲ್ಲಿ ತುಂಬ ಕಡೆ ಫುಡ್ಡು ಲೈವ್ ಕೌಂಟರ್ಸ್ ಇರ್ತಾಯಿತ್ತು. ಆ್ಯಂಡ್ ಹೇಗೆ ಅಂದರೆ ಸೀ ಫುಡ್ಡು, ನಿಮಗೆ ಬೇಕಾಗಿರೋವಂಥ ಸೀ ಫುಡ್ನ ಚಾಯ್ಸ್ ಮಾಡಿಬಿಟ್ಟು ನಿಮಗೆ ಅವರು ರೆಡಿ ಮಾಡಿ ಕೊಡ್ತಾಯಿದ್ರು. ಸೊ ಇನ್ನೊಂದು ಸ್ವಲ್ಪ ಕಡೆ ಹೇಗೆ ಅಂತ ಹೇಳಿದ್ರೆ ಲೈವ್ ಮ್ಯೂಸಿಕ್ ಕೂಡ ಇರ್ತಾಯಿತ್ತು ಆ್ಯಂಡ್ ಓಪನ್ ಬಾರ್ಸ್ ಇರ್ತಾಯಿತ್ತು. ಹೀಗೆ ಸ್ಟ್ರೀಟಲ್ಲಿ ವಾಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಇದೆಲ್ಲದರ ನಡುವೆ ನನಗೆ ಕಾಣಿಸಿದ್ದು ಒಂದು ವೆರಿ ಯುನೀಕ್ ಆಗಿರುವಂತಹ ಹೈಟೆಕ್ ಬಾರ್ಬರ್ ಶಾಪ್. ಲುಕ್ ಎಟ್ ಇಟ್, ಹೌ ಕ್ಯೂಟ್ ಇಟ್ ಈಸ್. ಸ್ಟ್ರೀಟ್ ವಾಕ್ ಆ್ಯಂಡ್ ಶಾಪಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು 7-Elevenಗೆ. 7-Eleven ಈಸ್ ಅ ಸೂಪರ್ ಮಾರ್ಕೆಟ್. ಹೇಗೆ ಅಂದರೆ ಈಗ ನೀವು ಇಂಡಿಯಾಲಿ ಡಿ-ಮಾರ್ಟ್ ಅಥವಾ ಮೋರ್ ಆ ಥರ ಏನು ನೋಡ್ತೀರಾ ಅಲ್ಲ, ಹಾಗೆ ಥೈಲ್ಯಾಂಡಲ್ಲಿ 7-Eleven ಅಂತ ಹೇಳ್ಬಿಟ್ಟು 24/7 ಓಪನ್ ಇರುತ್ತೆ. It is like a one-stop solution for food, groceries and the beverages. ಸೊ ನೀವು ಎನಿ ಟೈಮ್ ಹೋಗಿಬಿಟ್ಟು ಅಲ್ಲಿ ಶಾಪ್ ಮಾಡ್ಕೊಂಡು ಬರ್ಬೋದು. ಇನ್ಫ್ಯಾಕ್ಟ್ ನಾವು ಥೈಲ್ಯಾಂಡಿಂದ ಬರೋವರೆಗೂ 7-Eleven ವಾಸ್ ಅವರ್ ಸೇವಿಯರ್. ಬಿಕಾಸ್ ನಮಗೆ ಅಷ್ಟೊಂದಾಗಿ ಥೈಲ್ಯಾಂಡ್ ಫುಡ್ಡು
ಇಷ್ಟ ಆಗದೆ ಇರೋ ಕಾರಣ ನಾವು ಮೋಸ್ಟ್ ಆಫ್ ದ ಟೈಮು 7-Eleven ಮೇಲೆ ಡಿಪೆಂಡ್ ಆಗಿರ್ತಾ ಇದ್ವಿ. This is how we spent our first day in Phuket, and day 2 vlog will be coming in my next video. Keep waiting for my next video. Thank you so much for watching.